ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ವಿವಿಧ ಬೇಡಿಕೆ ಮುಂದಿಟ್ಕೊಂಡು ಸಾರಿಗೆ ನೌಕರರು ಮುಷ್ಕರವನ್ನ ಮಾಡೋರು ಇದ್ದಾರೆ. ನಾಳೆಯಿಂದ ರಾಜ್ಯಾದ್ಯಂತ ಮುಷ್ಕರ ಕೈಗೊಳ್ತಾರಾ ನೌಕರರು ಅನ್ನೋ ಪ್ರಶ್ನೆ ಈಗ ಎದುರಾಗಿದೆ. ವಿವಿಧ ಬೇಡಿಕೆಗಳನ್ನ ಮುಂದಿಟ್ಕೊಂಡು ಸಾರಿಗೆ ನೌಕರರು ಮುಷ್ಕರವನ್ನ ಮಾಡಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ. ವೇದಿಕೆ ಸಜ್ಜಾಗ್ತಾ ಇದೆ. ಕ್ರಿಯಾ ಸಮಿತಿ ಕೂಡ ಇದನ್ನೇ ಹೇಳ್ತಾ ಇದೆ. ನಾಳೆ ರಾಜ್ಯಾದ್ಯಂತ ಮುಷ್ಕರ ಕೈಗೊಳ್ತಾರಾ ನೌಕರರು ಅನ್ನೋ ಪ್ರಶ್ನೆ ಎದುರಾಗಿದೆ. ನಾಳೆ ಬೆಳಗ್ಗೆ ರಸ್ತೆಗಿಳಿಯಲ್ವಾ? ಹಾಗಾದ್ರೆ ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ಗಳು ನಿನ್ನೆ ನಡೆದಂತಹ ಕಾರ್ಮಿಕ ಇಲಾಖೆ ಆಯುಕ್ತರ ಸಭೆ ವಿಫಲವಾಗಿದೆ. ಅದಕ್ಕೂ ಮುನ್ನ ಕೆಎಸ್ಆರ್ಟಿಸಿ ಅಧಿಕಾರಿಗಳ ಸಭೆಯೂ ಕೂಡ ಫೇಲ್ ಆಗಿತ್ತು. ಸಾರಿಗೆ ಸಚಿವರ ಜೊತೆ ಸಭೆಯಿಂದಲೂ ಸಿಕ್ಕಲಿಲ್ಲ ಪರಿಹಾರ. ಇಂದು ರಾತ್ರಿಯೊಳಗೆ ಸಿಎಂ ನೇತೃತ್ವದಲ್ಲಿ ಸಭೆ ಮಾಡಬೇಕು. ಇಲ್ಲವಾದ್ರೆ ಮಧ್ಯರಾತ್ರಿಯಿಂದಲೇ ಸಂಚಾರವನ್ನು ಸ್ಥಗಿತ ಮಾಡುವಂತ ಸಾಧ್ಯತೆ ಇದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸವಿತಾ. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಸವಿತಾ, ನೋಡಿ, ಇವತ್ತು ಸಾಯಂಕಾಲದೊಳಗಡೆ ಮುಖ್ಯಮಂತ್ರಿ ಜೊತೆ ಸಭೆ ಮಾಡಬೇಕು. ಇಲ್ಲ ಅಂದ್ರೆ ಇವತ್ತು ಮಧ್ಯರಾತ್ರಿಯಿಂದಲೇ ನೌಕರರು ಮುಷ್ಕರಕ್ಕೆ ಮುಂದಾಗ್ತಾರೆ ಅನ್ನೋ ಮಾಹಿತಿ ಏನ್ ನಡೀತಾ ಇದೆ? ಆ ನೌಕರರ ಮಧ್ಯೆ ಮಾತುಕತೆ, ಕ್ರಿಯಾ ಸಮಿತಿ ಸದಸ್ಯರು ಹೇಳುವಂತದ್ದು. ಮಧುಸೂದನ್, ಸಾರಿಗೆ ನೌಕರರು ಸರ್ಕಾರದ ಈ ಗುದ್ದಾಟ ನಾ ಕೊಡೆ ನೀ ಬಿಡೆ ಅನ್ನೋ ಅಂತಿಮ ಹಂತದಲ್ಲಿದೆ. ಈಗಾಗಲೇ ಸಾರಿಗೆ ನೌಕರರು ಕೂಡ ಕೆಎಸ್ಆರ್ಟಿಸಿ ಅಧಿಕಾರಿಗಳ ಜೊತೆ ಸಭೆ ಮಾಡ್ತಾರೆ, ಸಾರಿಗೆ ಸಚಿವರ ಜೊತೆ ಸಭೆ ಮಾಡ್ತಾರೆ, ನಿನ್ನೆ ಕೂಡ ಕಾರ್ಮಿಕ ಇಲಾಖೆಯ ಆಯುಕ್ತರ ಜೊತೆ ಕೂಡ ಸಭೆ ಮಾಡ್ತಾರೆ. ಸಾಲು ಸಭೆ ಮಾಡಿದ್ರು ವಿಫಲ ಆಗ್ತಿದೆ. ಸಾರಿಗೆ ನೌಕರರ ಡಿಮ್ಯಾಂಡ್ಗೆ ಸರ್ಕಾರ ಸಮ್ಮತಿಯನ್ನ ಸೂಚಿಸ್ತಿಲ್ಲ. ಈಗ ಸಾರಿಗೆ ನೌಕರರ ಪ್ರಮುಖ ಬೇಡಿಕೆ ಏನಂದ್ರೆ, ನಾವು ಇಂದು ರಾತ್ರಿಯೊಳಗಾಗಿ ಸಿಎಂ ಅವ್ರನ್ನ ಭೇಟಿ ಮಾಡ್ತೀವಿ, ನಮ್ಮ ಬೇಡಿಕೆಗಳನ್ನ ಮತ್ತೆ ಸರ್ಕಾರದ ಮುಂದಿಡ್ತೀವಿ. ಒಂದೊಮ್ಮೆ ಏನಾದರೂ ಸರ್ಕಾರ ಇದನ್ನ ನಿರಾಕರಣೆ ಮಾಡಿದ್ರೆ ನಾವು ಅನಿರ್ದಿಷ್ಟ ಅವಧಿ ಮುಷ್ಕರ ಮಾಡ್ತೀವಿ. ಅದು ಬುಧವಾರ ರಾತ್ರಿಯಿಂದಾನೇ ಕೆಎಸ್ಆರ್ಟಿಸಿ ಮತ್ತೆ ಬಿಎಂಟಿಸಿ ಬಸ್ ಸಂಚಾರ ಸಂಪೂರ್ಣವಾಗಿ ಸ್ತಬ್ಧ ಆಗುತ್ತೆ ಅನ್ನೋ ಎಚ್ಚರಿಕೆಯನ್ನ ನೀಡಿದ್ದಾರೆ. ಪ್ರಮುಖವಾಗಿ ಸಾರಿಗೆ ನೌಕರರು ಒಂದಿಷ್ಟು ಡಿಮ್ಯಾಂಡ್ಗಳನ್ನ ಇಟ್ಕೊಂಡು ಸರ್ಕಾರ ಮತ್ತೆ ಸಾರಿಗೆ ಇಲಾಖೆಯ ಸಚಿವರನ್ನ ಭೇಟಿ ಮಾಡ್ತಾ ಇದ್ದಾರೆ. ಬೇಡಿಕೆಗಳು, ಪ್ರಮುಖವಾಗಿ ಬೇಡಿಕೆಗಳು ಈಡೇರ್ಬೇಕಂತ. 1/1/2024 ನೂತನ ವೇತನ ಪರಿಷ್ಕರಣೆ ಆಗ್ಬೇಕಂತ ಸಾರಿಗೆ ನೌಕರರು ಪಟ್ಟು ಹಿಡಿದ್ರೆ, ಇತ್ತ ಸರ್ಕಾರ 1 ಮೇ 2025 ಪರಿಷ್ಕರಣೆಗೆ ಮುಂದಾಗಿದೆ. ಇದಕ್ಕೆ ಯಾವುದಕ್ಕೂ ಒಪ್ಪಿಗೆಯನ್ನ ಸಲ್ಲಿಸ್ತಿಲ್ಲ. ಇನ್ನೊಂದು ಪ್ರಮುಖ ಡಿಮ್ಯಾಂಡ್ ಅಂದ್ರೆ 25% ವೇತನ ಹೆಚ್ಚಳ ಆಗ್ಬೇಕಂತ. ಸರ್ಕಾರ 12%, 12.5% ನಾವು ವೇತನವನ್ನ ಹೆಚ್ಚಳ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಆದ್ರೆ ಇದಕ್ಕೂ ಕೂಡ ಸಾರಿಗೆ ಸಚಿವರು ಸಾರಿಗೆ ನೌಕರರು ಕೂಡ ಒಪ್ಪಿಗೆಯನ್ನ ಸಲ್ಲಿಸ್ತಿಲ್ಲ. ಇನ್ನೊಂದು ಪ್ರಮುಖ ವಿಚಾರ ಅಂದ್ರೆ ಹಿಂಬಾಕಿ ವಿಚಾರ. 38 ತಿಂಗಳ ಹಿಂಬಾಕಿಯನ್ನ ಏಕಕಾಲದಲ್ಲಿ ಬಿಡುಗಡೆ ಮಾಡ್ಬೇಕಂತ ಸರ್ಕಾರದ ಮುಂದೆ ಸಾರಿಗೆ ನೌಕರರು ಪಟ್ಟು ಹಿಡಿದ್ರೆ, ಇತ್ತ ಸರ್ಕಾರ 26 ತಿಂಗಳ ಹಿಂಬಾಕಿಯನ್ನ ಕೊಡ್ತೀವಿ, ಅದರಲ್ಲೂ ಮೊದಲ ಕಂತಿನಲ್ಲಿ 450 ಕೋಟಿಯನ್ನ ಹಣವನ್ನ ಬಿಡುಗಡೆ ಮಾಡಿದ್ದಾರೆ. ಒಟ್ಟಾರೆ ಸಾಲು ಬೇಡಿಕೆಗಳನ್ನು ಇಟ್ಕೊಂಡು ಸರ್ಕಾರದ ಮುಂದೆ ಪದೇ ಹೋಗ್ತಾ ಇದ್ದಾರೆ. ಸಭೆಗಳು ವಿಫಲ ಆಗ್ತಾ ಇದ್ದಾವೆ. ಇಂದು ಅಂತಿಮ ಹಂತದ ಕ್ಲೈಮ್ಯಾಕ್ಸ್ ಅಂತ ಹೇಳ್ಬೋದು. ಒಂದೊಮ್ಮೆ ಸಿಎಂ ಅವರು ಸಮ್ಮತಿಯನ್ನ, ಅಂದ್ರೆ ಮೀಟಿಂಗು ಕೂಡ ಆಗಲಿಲ್ಲ, ಮೀಟಿಂಗಲ್ಲಿ ವಿಫಲ ಆದರೂ ಕೂಡ ನಾವು ಹೋರಾಟದ ಹಾದಿಯನ್ನ ಹಿಡಿತೀವಿ, ಸಂಪೂರ್ಣವಾಗಿ ಕೆಎಸ್ಆರ್ಟಿಸಿ ಮತ್ತೆ ಬಿಎಂಟಿಸಿ ಸಂಚಾರ ಸ್ತಬ್ಧ ಆಗುತ್ತೆ ಅನ್ನೋ ಎಚ್ಚರಿಕೆಯನ್ನ ನೀಡಿದ್ದಾರೆ. ಒಟ್ಟಾರೆ ರಾತ್ರಿವರೆಗೂ ವೇಟ್ ಮಾಡ್ತೀವಿ, ಅದಾದ ಬಳಿಕ ಯಾವುದೇ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ ಅಂದ್ರೆ ನಾವು ಹೋರಾಟದ ಹಾದಿಯನ್ನ ಹಿಡಿತೀನಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇನ್ನ ಅಂದ್ರೆ ರಾತ್ರಿ ಒಳಗಾಗಿ ಏನಾಗುತ್ತೆ, ಸರ್ಕಾರ ಒಂದೊಮ್ಮೆ ಇವರಿಗೆ ಬೇಡಿಕೆಗಳಿಗೆ ಗ್ರೀನ್ ಸಿಗ್ನಲ್ ಕೊಡುತ್ತಾ ಅಥವಾ ಕೊಡಲ್ವಾ, ಹೋರಾಟ ಯಾವ ರೀತಿ ಇರುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಒಟ್ಟಾರೆ ಈಗಾಗಲೇ ಸಾರಿಗೆ ನೌಕರರು ಕೂಡ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಮಧುಸೂದನ್, ಧನ್ಯವಾದ ಸವಿತಾ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.